ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿದ್ರಿ, ರೋಸ್ ಬುಷಸ್ ತೊಗೊಂಡು ಬಂದಿದ್ದೆ. ಸೊ ಹೈಬಿಸ್ಕಸ್ ಒಣಗೋಯ್ತು ಅಂತ ಹೇಳ್ದಲ್ವ ದಾಸವಾಳ, ಆ ಜಾಗದಲ್ಲಿ ಅದನ್ನು ತೆಗೆದ್ಬಿಟ್ಟು ಗಾರ್ಡನ್ ಬೆಡ್ಗೆ ಹಾಕೋಣ ಅಂತ ಎದ್ದಿಟ್ಟಿದ್ದೀನಿ. ಸೊ ಅದೇ ನೆನಪಿಗೋಸ್ಕರ ಇಲ್ಲಿ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಗ್ರೀನ್ ಕಲರ್ ಗ್ರಾಸ್ ಮೇಲೆ ಈ ಪಿಂಕ್ ಕಲರ್ ರೋಸಸ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸೋಲಾರ್ ಸ್ಟ್ರಿಂಗ್ ಲೈಟ್ಸ್ ಹಾಕ್ಬೇಕಂತ ಹೇಳ್ಬಿಟ್ಟು ಟ್ರೈ ಮಾಡ್ತಾ ಇದ್ವಿ. ತುಂಬಾ ವೆಯ್ಟ್ ಇದೆ, ಗಾಳಿಗೆ ಇದು ವೆಯ್ಟ್ ಆಗುತ್ತೆ. ಸೊ ಇದು ಅಮೆಝಾನಿಂದ ಬುಕ್ ಮಾಡಿದ್ದೀವಿ. ಆ ಸ್ಟ್ಯಾಂಡ್ ಬಂದಿದ ತಕ್ಷಣ ಫಿಕ್ಸ್ ಮಾಡಬೇಕು. ಹಾಗೆ ಗಿಡದಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಹೂವು ಕಿತ್ಕೊತಾ ಇಲ್ಲ, ದಾಸವಾಳದ್ದು 2 ದಿನ ಆಗಿದೆ. ಇದು ಇಷ್ಟ ಆಯಿತು. ನಿಮ್ಗೆ ಯಾರು ಇಷ್ಟ ಆಯಿತು? ನನಗೆಲ್ಲ ಇಷ್ಟ ಆಯಿತು. ಇದು ಕೂಡ ನಾವು 1-2 ಫೆನ್ಸಿಂಗ್ ತೊಗೊಂಡು ಬಂದಿದ್ವಿ. ಲಾಸ್ಟ್ ವ್ಲಾಗಲ್ಲಿ ಇದು ಶೇರ್ ಮಾಡಿದ್ದೆ ನಿಮ್ಮ ಜೊತೆ. ಆ್ಯಕ್ಚುಲಿ ನಾನು ತೊಗೊಂಡಿದ್ದು ಬಂದು ಇಲ್ಲಿ ಬ್ಯಾಕ್ ಯಾರ್ಡಲ್ಲಿ ರೋಸಸ್ ಎಲ್ಲ ಹಾಕ್ತಿದ್ದೀನಲ್ವ, ಆ ಒಂದು ಲೇನ್ ಫುಲ್ಲು ವುಡ್ ಪೀಸಸ್ ಇಟ್ಟಿದ್ದೀನಿ. ಅದನ್ನು ತೆಗೆದುಬಿಟ್ಟು ಈ ಥರ ಹಾಕೋಣ ಅಂತ ತೊಗೊಂಡು ಬಂದೆ. ಆದರೆ ಫಿಕ್ಸ್ ಮಾಡಿ ನೋಡಿದೆ, ಯಾಕೋ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದರಲ್ಲೂ 10 ಫೀಟ್ ಅಷ್ಟೇ ಇರೋದು, ತುಂಬಾ ಚಿಕ್ಕದು. ಸೊ ನಮ್ಮದು ಬ್ಯಾಕ್ ಯಾರ್ಡ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇದು ಯಾಕೋ ಆಗೋದಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾವು ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದೆಲ್ಲ ಇಲ್ಲಿ ಹಾಕಿದ್ದಾರೆ. ಲಾನ್ ಎಡ್ಜಿಂಗ್ಗೆ ಯೂಸ್ ಮಾಡೋ ಅಂಥದ್ದು ಇದು. ಸೊ ಇಲ್ಲಿ ಏನೇನು ಲ್ಯಾಂಡ್ಸ್ಕೇಪ್ಸ್ಗಾಗಿರ್ಬೋದು, ವಾಕ್ವೇಸ್, ಗಾರ್ಡನ್ಸ್ಗೆ, ಫ್ಲವರ್ ಬೆಡ್ಸ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅಂತ ಹಾಕಿದರು. ಸೊ ಆಮೇಲೆ ಅನಿಸ್ತು ನನಗೆ ಫ್ರಂಟ್ ಯಾರ್ಡಲ್ಲಿ ಹಾಕಿದ್ರೆ ಫ್ಲವರ್ ಬೆಡ್ಗೆ ಕರೆಕ್ಟಾಗಿರುತ್ತೆ, ನೋಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಅಲ್ಲಿ ಹಾಕಿದ್ದು. ತುಂಬಾ ಚೆನ್ನಾಗಿ ಬಂತು ಅಲ್ಲಿ. ಸೊ ಇದು ಚಿಕ್ಕದಾಗಿರೋದ್ರಿಂದ 2 ಕಮ್ಮಿ ಬಂತು, ಶಾರ್ಟೇಜ್ ಆಯಿತು. ಮತ್ತು ನೆಕ್ಸ್ಟ್ ಡೇ ಹೋಗಿ ತೊಗೊಂಡು ಬಂದ್ವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಫಿಕ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಬಟ್ ಆಗ್ತಿಲ್ಲ. ತುಂಬ ವೆಯ್ಟ್ ಇದೆ. ಬೇರೆ ಲೈಟ್ಸ್ ನನಗೆ ಗೊತ್ತಿಲ್ಲ, ಬಟ್ ಕಾಸ್ಕೋ ಅದು ಇಷ್ಟು ವೆಯ್ಟ್ ಇದೆ. ಆ್ಯಪಲ್ ಟೀ ಚೆನ್ನಾಗಿ ದೊಡ್ಡದೆ, ಲೀವ್ಸ್ ಎಲ್ಲ ಬಂದಿದೆ, ಖುಷಿ ಇದೆಲ್ಲ ನೋಡ್ತಾ. ನೋಡಿದ್ರಿ ಅನಿಸುತ್ತೆ ಆ್ಯಪಲ್ ಟ್ರೀ ಆವಾಗಲೇ ನೋಡಿದ್ದು. ತುಂಬಾ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಸೊ ಇಲ್ಲಿ ಫ್ರಂಟ್ ಯಾರ್ಡಲ್ಲಿ ನೋಡ್ಬೋದು ಫ್ಲವರ್ ಬೆಡ್ ಹತ್ರ ಹಾಕಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟು ಸ್ಟೋನ್ಸಲ್ಲಿ ನಾವು ಫ್ಲವರ್ ಬೆಡ್ ಮಾಡೋಣ ಅಂತ ಅನ್ಕೋತಾ ಇದ್ವಿ, ಕಲ್ಲಿಗಳು ಇಟ್ಬಿಟ್ಟು. ಆದರೆ ಸ್ವಲ್ಪ ದಿನ ಹಿಂಗೆ ಇರಲಿ, ಒಂದ್ರ ಮೇಲೆ ಒಂದು ಖರ್ಚುಗಳು ಮಾಡೋದು ಯಾಕೆ ಬೇಡ, ಇದು ಕೂಡ ಚೆನ್ನಾಗೇ ಇದೆ, ಮುಂದಿನ ವರ್ಷ ಹಂಗೆ ನೋಡೋಣ ಅಂತ ಹೇಳ್ಬಿಟ್ಟು ಈ ರೀತಿ ಫಿಕ್ಸ್ ಮಾಡಿದ್ವಿ. ಮಳೆ ಬಂದಮೇಲೆ ಡಾರ್ಕ್ ಕಲರ್ ಆಯಿತು. ಬ್ರಿಕ್ಸ್ ಕಲರ್ ಯಾವ ರೀತಿ ಇದೆಯೋ ಅದೇ ರೀತಿ ಕಾಣಿಸ್ತಾ ಇದೆ ಇವಾಗ. ಸೊ ನೋಡ್ತಾ ಇರ್ಬೋದು, ಇಷ್ಟೇ ಬಂದಿದ್ದು, 10 ಫೀಟ್ ಅಷ್ಟೇ ಇರೋದ್ರಿಂದ. ಮತ್ತು ನೆಕ್ಸ್ಟ್ ದಿನ ಹೋಗ್ಬಿಟ್ಟು ಫುಲ್ ಕವರ್ ಮಾಡಿದ್ವಿ. ಇಲ್ಲ ಅಂತ ಅಂದರೆ ಖಾಲಿ ಆಗ್ಬಿಟ್ರೆ ಕಷ್ಟ. ಇನ್ನು 2 ಇದ್ದಿದ್ದು ಅಲ್ಲಿ. ಆ ಥರನೇ ಕಳಿಸಿ, ಚೆನ್ನಾಗಿರುತ್ತೆ. ಹೌದು, ಒಟ್ಟಿನಲ್ಲಿ ಪೂಜೆಗೆ ಏನು ಬೇಕಾಗತ್ತೆ ಅಥವಾ ಏನಾದರೂ ನಿಂಗೆ ನೆನಪಾದರೆ ನೀನೇ ಆ್ಯಡ್ ಮಾಡ್ಬಿಟ್ಟು ನನಗೆ ಕೇಳ್ದಿರ. ಅರ್ಶಿನ ಮರೆಯಲ್ಲ ಅಲ್ವೇ? ಜೋರು ಮಳೆ ಬರ್ತಾ ಇದೆ. ಇಂಡಿಯಾದಲ್ಲಿ ಬಿಸಿಲಿರ್ಬೇಕಾದ್ರೆ ಇಲ್ಲಿ ಮಳೆ ಬರುತ್ತೆ, ಇಲ್ಲಿ ಬಿಸಿಲಿರ್ಬೇಕಾದ್ರೆ ಇಂಡಿಯಾದಲ್ಲಿ ಮಳೆ ಬರುತ್ತೆ. ಆ ಥರ ಅಲ್ಲಿ ತುಂಬಾ ಬಿಸಿಲಿದೆಯಂತೆ ಅಲ್ವಾ? ಸೊ ವೆದರ್ ಚೆನ್ನಾಗಿದೆ. ಈಗ 3 ಗಂಟೆ ಟೈಮು, ಮಕ್ಳನ್ನ ಕರ್ಕೊಂಡು ಬರಬೇಕು. ಹೋಗ್ಬಿಟ್ಟು ಹೋಗ್ತಾ ಇದ್ದೀನಿ. ಬಂಗಾರು ಇವತ್ತು ಸ್ಕೂಲಿಂದ ಬರ್ತಿದ್ದಂಗೆ, ಅಮ್ಮ ನನಗಿನ್ನ ಇಂಟ್ರೆಸ್ಟ್ ಇದೆ, ಬನ್ನಿ ಪೇರೆಂಟ್ಸ್ ಜೊತೆ ಕುತ್ಕೊಂಡು ಹೋಮ್ವರ್ಕ್ ಮಾಡಬೇಕು. ಸೊ ಇವತ್ತು ಎಸ್ಪೆಷಲಿ ಲಾಸ್ಟ್ ಫ್ರೈಡೇ ಒಂದಿನ ನಾನು ಸ್ಕೂಲಿಗೆ ಕಳಿಸಿರ್ಲಿಲ್ಲ ಇವಳನ್ನ. ಅದಕ್ಕೋಸ್ಕರ ಪೆಂಡಿಂಗ್ ವರ್ಕ್ ಎಲ್ಲ ನಿಮ್ಮ ಮಮ್ಮಿ ಜೊತೆ ಕುತ್ಕೊಂಡು ಮಾಡು ಅಂತ ಹೇಳಿ ಕಳಿಸಿದ್ದಾರೆ. ಸೊ ಅದಕ್ಕೆ ಅಮ್ಮ ನನಗೆ ಇಂಟ್ರೆಸ್ಟ್ ಇದೆ ಇವಾಗ, ನಾನು ಇವಾಗಲೇ ಮಾಡ್ತೀನಿ ಅಂತ ಅಂದ್ಲು. ಆಯಿತು ಅಂತ ಕುತ್ಕೊಂಡಿದ್ದೀನಿ. ಇದು ನೀವು ನೋಡ್ತಿದ್ರೆ ಕಾಣಿಸ್ತಿದ್ರೆ, ನೀವು ನೋಡಿದ್ರೇನು ನೀವು ವಿಯರ್ಡ್ ಸ್ಟ್ರಾಟಜೀಸ್ ಅಂದರೆ ವಿಯರ್ಡ್ ಆಗಿದೆ ನೋಡೋಕ್ಕೆ ಅನ್ಕೊಬೋದು. ಆದರೆ ಇದೆಲ್ಲ ಸ್ಟ್ರಾಟಜೀಸು. ನಾವು ಇದು ಜಾನ್ರ, ಆಮೇಲೆ ಪಾಯಿಂಟ್ ಆಫ್ ವ್ಯೂ, ಆಟರ್ ಪರ್ಪಸ್ಸು ಅದೆಲ್ಲ ಮಾಡಿಬಿಟ್ಟು ಇಲ್ಲಿ ಇದು ಕೇಕ್ ಅಂತಾರೆ, ಇದು ಪೈ ಅಂತಾರೆ. ಇಲ್ಲಿ ಚಂಕ್ಸ್ ಮಾಡಬೇಕು. ಇವಾಗ ಇದು ಎರಡರಲ್ಲಿ ಮೇನ್ ಐಡಿಯಾ ಏನು ಅಂತ ಬರೀಬೇಕು ಇಲ್ಲಿ. ಸೊ ಅದು ಹೆಲ್ಪ್ ಮಾಡುತ್ತೆ ಈ ಕ್ವೆಶನ್ಸಲ್ಲೆಲ್ಲ. ಸಮ್ಮರಿ ಅಂದರೆ ಆ ಮೇನ್ ಐಡಿಯಾ ಎಲ್ಲ ತೊಗೊಂಡು ಹಾಕೊಬೋದು, ಅದಕ್ಕೆ ಅದು ಮಾಡಿರ್ತಾರೆ ಹಂಗೆ.
ರೀಡಿಂಗ್ ಹೋಮ್ವರ್ಕ್ ಮಾಡಬೇಕು. ಇದು ನನ್ನ ಫ್ರೈಡೇ ಆಬ್ಸೆಂಟ್ ಆಗಿದೆ ತಾನೆ, ಅದಕ್ಕೆ ನಾನು ಸ್ಕೂಲಲ್ಲಿ ಮಾಡಬೇಕಿತ್ತು. ಅವ್ರು ಹೇಳಿದ್ರು ಇವತ್ತು ಮನೆಗೆ ಬಂದು ಹೋಗಿ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಎಲ್ಲಿ ತೊಗೊಂಡು ಮಾಡು ಅಂತ. ಒಂದು ಅಸೈನ್ಮೆಂಟ್ ಇದೆ, ಇನ್ನೊಂದು ಪೆಂಡಿಂಗ್ ವರ್ಕ್ ಇದೆ. ಸೊ ಇವಾಗ ಫಿನಿಶ್ ಮಾಡಿಸಿ ಅದಾದ್ಮೇಲೆ ತಿನ್ನಕ್ಕೆ ಕೊಡಬೇಕು. ಹೊಟ್ಟೆ ಅಷ್ಟಾಗ್ತಿಲ್ವಾ? ತಿಂದ ಫಿನಿಶ್ ಮಾಡಿದ್ಯಲ್ವ ಲಂಚ್ ಬಾಕ್ಸ್? ಓಕೆ, ಲೆಟ್ ಸ್ಟಾರ್ಟ್. ಇನ್ನು ಮಾಧ್ಯಮ ಮೇಡಮ್ ಅವರು ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ. ನಾನ್ ಫಿಕ್ಷನ್ ಅಬೌಟ್ ನಾನ್ ಫಿಕ್ಷನ್. ನನ್ನ ಫೋನ್ ಕಾನ್ವರ್ಸೇಷನಲ್ಲಿ ನಿಮಗೆ ಸ್ವಲ್ಪ ಐಡಿಯಾ ಬಂದಿರ್ಬೋದು, ಹೇಳ್ತೀನಿ, ಶೇರ್ ಮಾಡ್ತಾ ಹೋಗ್ತೀನಿ. ಡೈಲಿ ವ್ಲಾಗ್ಸ್ ನೋಡ್ತಾ ಇರಿ. ಹಾಗೆ ಇಲ್ಲಿ ನಾನು ಆಗಲೇ ಹೇಳ್ದಂಗೆ 2 ಇತ್ತು, ತೊಗೊಳ್ಳೋಣ ಅಂತ ಬಂದ್ವಿ. ಇವತ್ತು ಬಂದಿಲ್ಲ ಅಂತ ಅಂದಿದ್ರೆ ಖಾಲಿ ಆಗೋಗಿರೋದು. ಸೊ ಹಾಗಾಗಿ ತೊಗೊಂಡು ಹೋಗ್ತಾ ಇದ್ದೀವಿ. ಇದು ಓಪನ್ ಆಗಿತ್ತು, ಸೀಲ್ಡ್ ಅಲ್ಲ. ಸೊ ಕೇಳಿದೆ ನಾನು ಏನಕ್ಕೆ ರೀತಿ ಇದೆ ಅಥವಾ ಏನಾದರೂ ಕಮ್ಮಿ ಏನಾದರೂ ಸಿಗತ್ತಾ ಅಂತ. ಎಂಥದ್ದು ಇಲ್ಲ. ಸೊ ಒಂದಕ್ಕೆ 16.99, ಎರಡಕ್ಕೆ ಇಷ್ಟ ಆಯಿತು. ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ಸೊ ಫೈನಲಿ ಫ್ಲವರ್ ಬೆಡ್ ಈ ರೀತಿ ಬಂದಿದೆ. ಈ ಟ್ರೀಗೂ ಕೂಡ ಕವರ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಮ್ಗನ್ನಿಸ್ತು. ನಿಮಗೆ ಯಾವ ರೀತಿ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಅದಾದಮೇಲೆ ಆದ್ಯ ನೋಡಿ ಡ್ಯಾನ್ಸ್ ಮಾಡ್ತಾ ಇರೋದು. 772 is not house number 710. ಕೋಇನ್ಸಿಡೆನ್ಸ್ ಏನಂತ ಅಂದರೆ, ನಿನ್ನೆ ಬೆಂಗಳೂರಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಅಂದರೆ ನಮಗಿಲ್ಲಿ ಫುಲ್ ಡೇ ಟೈಮ್ ಆಯಿತು. ನಮಗಿಲ್ಲಿ ರಾತ್ರಿ ಇರಬೇಕಾದ್ರೆ ನಿಮ್ಗೆ ಸಕ್ಕತ್ತಾಗಿ ಮಳೆ ಬಂತಂತೆ ಅಮ್ಮ ಹೇಳ್ತಾಯಿದ್ರು. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಪಲ್ ಟ್ರೀ ಚೆನ್ನಾಗಿ ಬರ್ತದೆ ಅಲ್ವಾ? ಇನ್ನು ಈ ಫ್ಲವರ್ ಅಂತೂ ಸಖತ್ತಾಗಿದೆ. ಡೈನಿಂಗ್ ಹತ್ರ ನೀಟಾಗಿ ಕಾಣಿಸುತ್ತಲ್ವ, ಚೆನ್ನಾಗಿರುತ್ತೆ. ಇನ್ನು ಮರನೂ ಅಷ್ಟೇ ಒಣಗೋಗ್ತಾ ಇತ್ತಲ್ವ, ಸ್ವಲ್ಪ ಎಲ್ಲ ನೀಟಾಗಿ ಚಿಗುರಿದೆ ಎಲ್ಲ ಮರಗಳು ಎಲ್ಲರ ಮನೆ ಹತ್ರ. ಗ್ರಾಸ್ ಅಷ್ಟೇ ಫುಲ್ ಗ್ರೀನ್ ಆಗ್ತಾ ಇದೆ. ಇದು ಒಂದು ಕೆಲಸ ಪೆಂಡಿಂಗು. ಮೊನ್ನೆ ಹೋದ್ವಿ, ಅದಕ್ಕೆ ಬೇರೆ ಗಾಡಿ ಮಾಡಬೇಕು. ಸೊ ಅದಕ್ಕೆ ಒಂದು ಟೈಮೇ ಆಗ್ತಾಯಿಲ್ಲ. ನೋಡಬೇಕು, ಮಾಡಿಕೊಂಡು ಇದು ಮತ್ತು ವುಡ್ ಪೀಸ್ ಎಲ್ಲ ತೊಗೊಂಡು ಬಂದು ಅದನ್ನು ಮಾಡಬೇಕು. ಸಿಕ್ಕಾಪಟ್ಟೆ ಕೆಲಸಗಳಿದ್ದಾವೆ. ನೋಡೋಣ ಹಿಂಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ಅನಿತಾ ಇದೆ, ನೋಡ್ತಾ ಇರ್ಬೋದು. ಪಾಲಕ್ ರೈಸ್ ಲಂಚ್ ಬಾಕ್ಸ್ ಏನು ಮಾಡೋದು ಯಾವಾಗಲೂ ತಲೆ ಕೆಟ್ಟೋಗುತ್ತೆ. ಸೊ ಏನಾದರೂ ಒಂದು ವೆರೈಟಿ ಮಾಡ್ತಾ ಇರಬೇಕು. ಮನೆಗೆ ಬಂದಾಗ ನಾವು ಸ್ವಲ್ಪ ಟೈಲ್ಸು ಚಿಪ್ ಆಫ್ ಆಗಿತ್ತು ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಹೊಸ ಟೈಲ್ಸೇ ಚೇಂಜ್ ಮಾಡ್ತಾ ಇದ್ದಾರೆ. ನಾವು ಬಂದಾಗ ಹೇಳಿದ್ದು ಎಲ್ಲರೂ 1 ತಿಂಗಳೊಳಗೆ ಅಷ್ಟೇ, ಇಲ್ಲ 11ನೇ ತಿಂಗಳಲ್ಲಿ ಇನ್ಸ್ಪೆಕ್ಷನ್ ಆದಾಗ ಮಾಡ್ತಾರೆ. ನಮ್ಮ ಬಿಲ್ಡರ್ ಒಳ್ಳೆಯವರು ಅಂತ ಅನಿಸುತ್ತೆ. ಯಾಕಂದರೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಇನ್ನೂ ಇದು ಮುಗ್ದಿಲ್ಲ ಅಂದಿದ್ದಕ್ಕೆ ಬಂದು ಟೈಲ್ಸ್ ರಿಮೂವ್ ಮಾಡಿ ಚೇಂಜ್ ಮಾಡಿ ಹೋದರು. ಹೀಗೆ ಸಣ್ಣ ಪುಟ್ಟ ಕೆಲಸಗಳಾಗ್ತಾನೆ ಇರುತ್ತೆ. ಸ್ವಂತ ಮನೆ ಅಂತ ಅಂದಮೇಲೆ ಹೀಗೆ ಅಲ್ವಾ. ಸೊ ಸ್ಪ್ರಿಂಕ್ಲರ್ ಈ ಥರ ಒಂದು ಕಂಪ್ಲೇಂಟ್ ಕೊಟ್ಟಿದ್ವಿ. ಏನಕ್ಕಂತಂದರೆ ಸ್ವಲ್ಪ ಹೈಟಲ್ಲಿತ್ತು, ಮೂವ್ ಮಾಡಬೇಕಾದ್ರೆ ಕಟ್ ಆಗ್ತಿತ್ತು. ಅದಕ್ಕೋಸ್ಕರ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವ್ರು ಬಂದೆಲ್ಲ ಫಿಕ್ಸ್ ಮಾಡಿಬಿಟ್ಟು ಹೋದರು. ಸೊ ನೋಡ್ಬೋದು ಇಲ್ಲಿ ಫಸ್ಟ್ ಒನ್ನು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಇಷ್ಟೇ ಹೈಟ್ ಬರಬೇಕು, ಬಟ್ ಅದು ತುಂಬಾ ಹೈಟ್ ಬರ್ತಾಯಿತ್ತು. ಅದನ್ನು ಒಂದು ಫಿಕ್ಸ್ ಮಾಡಿದ್ರು, ಅದೊಂದು ಕ್ಲಿಯರ್ ಆಯಿತು. ಅದರಲ್ಲೂ ಈ ವೀಕ್ ಅಂತೂ ತುಂಬಾ ಚಳಿ ಇತ್ತು, ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು, ಡೈಲಿ ಮಳೆ ಬರ್ತಿತ್ತು. ಟೆಂಪ್ರೇಚರ್ ಬಿಲೋ 10 ಡಿಗ್ರಿ ಇರ್ತಾಯಿತ್ತು. ಸೊ ನೆಕ್ಸ್ಟ್ ವೀಕಿಗೂ ಹಿಂಗೆ ಇದ್ದರೆ ಹೆಂಗಪ್ಪ ಅಂತ ಅನ್ಕೊತಾ ಇದ್ವಿ. ಯಾಕೆ ಅಂತ ಹೇಳ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. I wrote it. No one gave me this. They just gave me this. So I thought, is this the right one? Is what I was checking. Two minutes is not enough. It's 8. You know, right side probably just 1 minute on the right side. 6. How much is 6? You have 5. Is it enough? Yes. In summertime. Look, let me change the time for you. You have a 15 and 15. So right now you have the good times, right? Right now it's summer. ಪರ್ಫೆಕ್ಟ್.
ನೀರು ಬೇಕು. ಹೆಂಗ್ ಮತ್ತೆ ಚಿಗುರ್ಕೊಂಡಿದೆಯಲ್ಲ ಕೆಳಗಿಂದ. ಹೌದು. ಇಷ್ಟು ದಿನ ಇಲ್ದಿರೋದೆಲ್ಲ ಬಂದ್ಬಿಟ್ಟಿದೆ. ಮಳೆ ಬಂದಿದ್ದಕ್ಕ ಅದೇ ಒದ್ದೆ ಅದು ಮಾಯಿಸ್ಟ್ ಇರ್ಬೇಕಂತ. ಏನು ವಿನಯ್ ಇದು ಹಣ್ಬೆ ಎಲ್ಲ ಬರುತ್ತಾ? ಫಂಗಸ್ಸು ಬಂದೇ ಬರುತ್ತೆ. ಆಕಡೆ ಕೊಡು, ಆಕಡೆ ಪಪ್ಪ ಕರೀತಿದ್ದ ಅದ್ಯಾ? ಕೊಡುವೇನೆ ಬಂಗಾರ ಬರ್ತಾಳೆ. ಬಪ್ಪ ಏನು ಕೊಡುವೇನೆ ಮೊದಲು. ನಮೋ ನಮೋ ನಮ. ಸಾರಿ, ನೋಡ್ದಾಗ ಎದ್ರಕೊಳ್ಳಿಲ್ಲ, ಈಗ ಹೇಳ್ತಾ ಇದ್ದೆ. ಭಯ ಆಯ್ತಾ? ಆಯ್ತಾ ಭಯ? ಹಿಂಗೆ ಭಯ ಆಗಿಲ್ವಾ? ಎದುರಿಸು ಅಂತನಾ? ಮತ್ತೆ ಧೈರ್ಯ ಜಾಸ್ತಿ. ಸ್ಕೇರಿ ಕ್ಯಾಟ್ ಅಲ್ಲ. ಅಲ್ವಾ? ನೋಡ್ದಾಗ ಎದ್ರುಕೊಳ್ಳಿಲ್ಲ, ಆಮೇಲೆ ಶುರು. ಹೌದಾ? ಅಲ್ಲಿ ಹೋಗ್ತಾರ ನೋಡಲ್ಲಿ, ನೋಡ್ದಾಗ ಎದ್ರುಕೊಳ್ಳಿಲ್ಲ ಅಂದ್ರೆ ಅಳುನು ಆಕ್ಟಿಂಗ್ ಬರುತ್ತಾ? ಅಳಬೇಕು ಅಂತ ರೀಸನ್ ಬೇಕಿತ್ತು. ಸೊ ಇದು ತೋರಿಸ್ಕೊಂಡು ಅವಳು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಹೌದಾ ಅದ್ಯಾ? ಸರಿ, ಹೋಗ್ಲಿ ಬಿಡು. ಚೂಸ್ತೀರಿ ಮಮ್ಮಿ ಹಾಕೊಳ್ಳಿ. ಮಮ್ಮಿ ಬೇಡ ಪಚ್ಚಿ. ನೋಡು ಹೆಂಗೆ ಬಂಗಾರ? ನಿನ್ ಸ್ಕಿನ್ ಒಳಗಡೆ ಹಿಂಗೆ ಇರೋದು. ಅರ್ಥ ಮಾಡ್ಕೊ, ನಿಜ ಹೇಳ್ತಿದೀನಿ. ಅಯ್ಯೋ ಸುನೀಲ್, ಅವಳ ಫೀಲಿಂಗ್ ಅಲ್ಲೇ. ಆಮೇಲೆ ಏನಪ್ಪ ನಾನು ಹಿಂಗಿದ್ದೀನಿ ಒಳಗಡೆ ಅಂತ ಅನ್ಕೊಂಡ್ಬಿಡ್ತಾಳೆ. ಹಿಂಗಿರುತ್ತೆ, ಹಿಂಗಿರುತ್ತೆ, ಅಲ್ಲಿಗಳಿರೋದು ಅಷ್ಟೇ. ಹೂಮ್ಮ, ಫುಲ್ ಕ್ಲೀನ್ ಆಗಿ ಬಾತ್ರೂಮ್ ಎಲ್ಲ ಒರೆಸಿ ಒಗ್ದು ಮ್ಯಾಟ್ಗಳೆಲ್ಲ ನೀಟಾಗಿ ಹಾಕಿದ್ದೀನಿ. ಟಚ್ ಆಗ್ಬೇಕು, ಚೆನ್ನಾಗಿರುತ್ತೆ. ಹಿಂಗೆಲ್ಲ ನೇತಾ ಹಾಕ್ತಿರ್ಬೇಕು. ಬಂಗಾರಕ್ಕೆ ಹೊಸ ಓಲೆ ಹಾಕಿದ್ದೀನಿ. ಈ ಓಲೆ ಬಂದ್ಬಿಟ್ಟು ನಾನು ಕಾಲೇಜ್ ಡ್ರೆಸ್ಸಲ್ಲಿ ಹಾಕೊತಾ ಇದ್ದಿದ್ದು. ಈ ಕಡೆ ತಿರ್ಗಪ್ಪ ಒಂಚೂರು ನೋಡಿ. ನಾನು ಇಟ್ಕೊಂಡಿದ್ದೆ, ಅಮ್ಮನೂ ಇಟ್ಟಿದ್ರು, ನಿನ್ನ ಮಗಳಾದ್ರೆ ಆಗತ್ತೆ ಅಂದ್ಬಿಟ್ಟು. ಹಾಂ, ಎಲ್ಲಿ ಕರ್ದೆ ವಿನಯ್? ಕೇಳಿಸ್ಲಿಲ್ಲ. ಸಖತ್ತಾಗಿದೆ, ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ? ಚಳಿ ಇದೆ, ವೆದರ್ ಅಂತೂ ಆಸಮ್ ಆಗಿದೆ.
ಸಾಗರ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀವಿ. ಆ ಪ್ಲ್ಯಾನ್ ವರ್ಕೌಟ್ ಆಯಿತು ಅಂದರೆ ನಿಮ್ಮ ಹತ್ರ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ. ಇಲ್ಲಾಂದರೆ ಸುಮ್ಮನೆ ಶೇರ್ ಮಾಡಿದ್ರೆ ಚೆನ್ನಾಗಿರಲ್ಲ, ಹಾಗಾಗಿ ಓಕೆನಾ. ಸೊ ಬನ್ನಿ ಹೋಗೋಣ. ಇವತ್ತು ಆಶ್ಲೀಸ್ಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಮಿರರ್ ವಿತ್ ಕನ್ಸೋಲ್ ಟೇಬಲ್, ಅದನ್ನೇ ನಮ್ಮ ಮನೆಗೆ ತೊಗೊಂಡ್ವಿ. ಹಾಗೆ ಫರ್ನಿಚರ್ ನಾವು ಬ್ಲ್ಯಾಕ್ ಫ್ರೈಡೆ ಟೈಮಲ್ಲಿ ಬಂದು ಬುಕ್ ಮಾಡಿ ಕ್ಯಾನ್ಸಲ್ ಎಲ್ಲ ಮಾಡಿದ್ವಿ, ನಿಮಗೆ ಗೊತ್ತಿರ್ಬೋದು. ಅದಾದಮೇಲೆ ಅಮೆಝಾನಲ್ಲೆಲ್ಲ ಹುಡ್ಕಿದ್ವಿ. ನನಗೇನಂದರೆ ಮಾಸ್ಟರ್ ಬೆಡ್ರೂಮ್ಗೆ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ಒಳ್ಳೆ ವುಡ್ ಇಡಬೇಕಂತ ಇತ್ತು. ಸೊ ಹಾಗಾಗಿ ಈ ಒಂದು ಕಾಟ್ನ ಸೆಲೆಕ್ಟ್ ಮಾಡಿದ್ವಿ. ಲಾಸ್ಟ್ ಟೈಮ್ ಕೂಡ ನಾವು ಅದನ್ನೇ ಸೆಲೆಕ್ಟ್ ಮಾಡಿದ್ವಿ. ಸೊ ಇವಾಗೇನು ನಾನು ನಿಮಗೆ ಸೀಕ್ರೆಟ್ ಅದು ಇದು ಅಂತೇನೇ ಹೇಳಲಿಲ್ಲ. ಸೊ ಹಾಗೆ ಮಾಡಿದ್ವಿ. ಈ ಕಡೆ ಬಂದರೆ ಈ ಟೇಬಲ್ ಬಂದುಬಿಟ್ಟು ಭಾಗ್ಯ ಮನೇಲಿರೋಂಥದ್ದು ಡೈನಿಂಗ್ ಟೇಬಲ್. ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಈಗ ಸದ್ಯಕ್ಕೆ ನಾವು ಡೈನಿಂಗ್ ಟೇಬಲ್ ಏನು ನೋಡ್ತಾ ಇಲ್ಲ. ಇದಕ್ಕೆ ಸ್ವಲ್ಪ ಜಾಸ್ತಿ ಅಂದರೆ ತುಂಬಾ ಎಕ್ಸ್ಪೆನ್ಸಿವ್ ಅಲ್ವಾ ಇಲ್ಲಿ ಫರ್ನಿಚರ್ಸ್ ಎಲ್ಲ. ಸೊ ಹಾಗಾಗಿ ಸದ್ಯಕ್ಕೆ ಮಾಸ್ಟರ್ ಬೆಡ್ರೂಮ್ಗೆ ಮತ್ತು ಲಿವಿಂಗ್ ಏರಿಯಾಗೆ ನೋಡೋಣ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ಕನ್ಸೋಲ್ ಟೇಬಲ್ ತೊಗೊಳ್ಳೋಣ ಅಂತ ಅಷ್ಟೇ ಬಂದಿದ್ದು. ಅದ್ರ ಅದೃಷ್ಟ ಅನಿಸುತ್ತೆ, ಅದು ತೊಗೊಂಡು ಮನೆಗೆ ಎತ್ಕೊಂಡು ಹೋಗ್ಬಿಟ್ವಿ. ಯಾಕಂದರೆ ಮಿರರ್ ತೊಗೊಂಡೋಗಿದ್ದೆ ಅಲ್ವಾ, ಅದೊಂದು ತೊಗೊಂಡೋಗ್ತೀವಿ ಅಂತ. ಇದು ಇನ್ನೂ ಡೆಲಿವರಿಗೆ ಟೈಮ್ ಇತ್ತು. ಸೊ ಯಾವುದು ಕೋಚ್ ಬುಕ್ ಮಾಡಿದ್ದೀವಿ ಅನ್ನೋದಾದರೆ ಇಲ್ಲಿ ಗ್ರೇ ಕಲರ್ ಕಾಣಿಸುತ್ತೆ ನೋಡಿ, ಅದೇ ಹೇಳ್ತಾ ಮೊದಲು ನಾನು ಸೀಕ್ರೆಟ್ ಅಂತ ಶೇರ್ ಮಾಡ್ತಿದ್ದೆ, ಫೈನಲ್ ಲುಕ್ ಅಂತೆಲ್ಲ ಹೇಳ್ಬಿಟ್ಟು. ಸೊ ಇವಾಗ ನನಗೆ ಅಷ್ಟು ಟೈಮ್ ಇಲ್ಲ. ಸೊ ಜಸ್ಟ್ ಸೋಫಾ ಎಲ್ಲ ತೊಗೊಂಡೋಗ್ಬಿಟ್ಟು ಒಂದು ಸ್ವಲ್ಪ ಸಿಂಪಲಾಗಿ ಸೆಟ್ ಮಾಡೋಣ ಅಂತ ಹೇಳಿಬಿಟ್ಟು, ಯಾಕೆ ಈ ರೀತಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ ಏನು ಅಂತೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ರಿಕ್ಲೈನರ್ ಚೆನ್ನಾಗೇ ಇತ್ತು ನಮ್ಮದು, ಆದ್ರೂ ನನಗೆ ಯಾಕೋ ಸ್ವಲ್ಪ ಈ ಥರ ಡೀಸೆಂಟಾಗಿರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ನೋಡ್ತಾ ಇರ್ಬೋದು ಇದರ ಪ್ರೈಸ್ ಬಂದು 3249.99 ಇಷ್ಟಿದೆ ಇದರ ಪ್ರೈಸು. ಸೊ ಇದ್ರ ಮೇಲೆ 25% ಡಿಸ್ಕೌಂಟ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ 2.5 ಲಕ್ಷ ಆಗುತ್ತೆ ಈ ಸೋಫಾ ಸೆಟ್ಗೆ. ಸೊ ಅದನ್ನು ಕೂಡ ಎಲ್ಲ ಬುಕ್ ಮಾಡಿಬಿಟ್ಟು ಬಂದ್ವಿ. ಅದ್ರ ಜೊತೆಗೆ ಬೆಡ್ರೂಮ್ ಸೆಟ್ಟು ಅಷ್ಟೇ, ಅದು ಒಂದು ಎಲ್ಲ ಸೇರಿ ಒಂದು 5000 ಮೇಲೆ ಆಯಿತು. ಸೆಪ್ರೇಟ್ ಇದು ಕನ್ಸಲ್ಟೇಬಲ್ ಬಂದು 999. ನೀನು ಫಸ್ಟ್ ಹೋಗು ಮನೆಗೆ, ಆಯ್ತಾ? ಮನೆ ಹೋಗ್ತೀನಿ. ಮನೆಗೆ ಹೋಗ್ಬಿಡ ಹೊರಡು. ನಾನೇನು ಮರೆಯೋದು, ನೀನೇ ಒಬ್ಬರಾಗ ಅರ್ತಿರೋದು. But you can do it, don't make it fast. It's expensive. ಆಗ್ತಲ್ಲ? ಮಿರರಪ್ಪ ಇನ್ನು ಅಲ್ಲಿ ಇದ್ದಿದ್ದು ಇನ್ನೂ ಚಿಕ್ಕದ ಇಷ್ಟನಾ? ಚಿಕ್ಕದು ಓಕೆ. ಸೂಪರ್. ಒಂದಲ್ಲಿ ಎಷ್ಟು ದೊಡ್ಡದಾಗಿದೆ ಅಲ್ಲ, ಸೂಪರ್ ಆಗಿದೆ. ಇಲ್ಲಿಂದ ಆರಾಮಾಗಿ ರೆಡಿ ಆಗ್ತಾ ಹೋಗ್ಬೋದು. ಓಕೆನಾ? ಇಲ್ಲೇ ಗೋಡೆಗೆ ಹೋಗಿದ್ರೆ ನೀಟಾಗಿರುತ್ತೆ. ಅದೇ ತುಂಬ ಪೌಡರು ಆದ್ಯಂಗಲ್ಲ, ರೂಮಲ್ಲಿ ಪೌಡರ್ ಹಾಕಿದ್ದನ್ನ ಬ್ಲ್ಯಾಕ್ ಫ್ರೈಡೆ ಟೈಮಲ್ಲ ಅದೇ ಅದೆಲ್ಲ ಮಾಡಬೇಡ. ಮಿರರ್ ಬಂದ್ಬಿಟ್ರೆ ಈ ಕಡೆ ಬಂದ್ಬಿಟ್ರೆ ಕಷ್ಟ. ಚೆನ್ನಾಗಿದ್ಯಾ ಅದ್ಯಾ?
ಅದಕ್ಕೆ ಒಂಥರ ಕಳೆ ಬಂತು. ಅಲ್ಲೂ ಕೂಡ ವಾಲ್ಗೆ ಏನೋ ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಈಗ ಆಗಲ್ಲ, ತುಂಬ ಕೆಲಸ, ತುಂಬ ಬ್ಯುಸಿ ಇರೋದ್ರಿಂದ ಏನು ಮಾಡೋಕ್ಕಾಗ್ತಾ ಇಲ್ಲ. ಗೊತ್ತಾಗುತ್ತೆ ನಿಮಗೆ, ಅಪ್ಕಮಿಂಗ್ ಬ್ಲಾಗ್ಸ್ಗಳೆಲ್ಲ ಗೊತ್ತಾಗುತ್ತೆ ನಿಮಗೆ. ಓಕೆನಾ, ಬಾಯ್ 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 ಬಾಯ್. ಹಾಗೆ ಇಲ್ಲಿ ಬಂದ್ಬಿಟ್ಟು ಇದು ಕಾಸ್ಕೋ ಶಾಪಿಂಗಿಗೆ ಬಂದಿದ್ವಿ, ಬಟ್ ಅದೆಲ್ಲ ತೋರಿಸಿ ನಿಮಗೆ ಬೋರ್ ಮಾಡಲ್ಲ. ಇಲ್ಲಿ ನಮಗೆ ಒಂದಷ್ಟು ಡೆಕೋರೇಷನ್ಗೆ ಫ್ಲವರ್ ತೊಗೊಳ್ಳೋದ ಅಥವಾ ಏನೋ ಒಂದಕ್ಕೆ ಫ್ಲವರ್ ಬೇಕಿತ್ತು, ಅದನ್ನು ಚೂಸ್ ಮಾಡೋಗೋಣ ಅಂತ ಬಂದಿದ್ದೆ. ಅದ್ರ ನೆಕ್ಸ್ಟು ಹೋಮ್ ಡಿಪೋಗೆ ಹೋದೆ. 8 ಬ್ರಿಕ್ಸ್ ತೊಗೊಂಡಿದ್ದೀವಿ, ನಮ್ಮ ಹತ್ರ 8 ಇತ್ತು, ಇನ್ನು 8 ತೊಗೊಂಡ್ವಿ. ಮತ್ತು ಗೋಡೆಗೆ ಮಿರರ್ ಫಿಕ್ಸ್ ಮಾಡಬೇಕಿತ್ತು, ಒಂದು ಯಾಕೋ ಅದು ಕಾಣಿಸ್ತಾ ಇರಲಿಲ್ಲ, ಹಾಗಾಗಿ ಇನ್ನೊಂದು ತೊಗೊತಾ ಇದ್ದೀವಿ. ಇದೊಂದು ನೇಲ್ಸ್ ಸೆಟ್ ತೊಗೊಂಡಿದ್ದೀವಿ. ಇಲ್ಲಿದೆ ನೋಡಿ, ನಾವು ತೊಗೊಂಡಿದ್ದು 4ಕ್ಕೆ 10, ಬಟ್ ಇವಾಗ 1ಕ್ಕೆ ಇಷ್ಟಿದೆ ಪ್ರೈಸು. ಅವತ್ತೇ ಇಷ್ಟೊಂದು ತೊಗೊಂಬಿಡ್ಬೇಕಾಗಿತ್ತು, ನಮಗೂ ಐಡಿಯಾ ಬರಲಿಲ್ಲ. ಸೊ ಫೈನಲಿ ಹೋಮ್ ಡಿಪೋಗೆ ಬಂದಿದ್ದೀವಿ. ಈಗ ಹೋಗ್ತಾ ಇವಾಗಿನ್ನ ವುಡ್ಡೆಲ್ಲ ತೊಗೊಬೇಕು, ಬನ್ನಿ ಹೋಗೋಣ. ಸೊ ನೋಡ್ತಾ ಇರ್ಬೋದು, ಬ್ರಿಕ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಅದಾದಮೇಲೆ ಗಾರ್ಡನ್ ಬೆಡ್ ಮಾಡೋದಕ್ಕೆ ವುಡ್ ಎಲ್ಲ ತೊಗೊಂಡ್ವಿ. ಹೋಮ್ ಡಿಪೋನಲ್ಲಿ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ತೊಗೊಂಡ್ವಿ, ಹೊರಗಡೆ ಇರೋದ್ರಿಂದ ಮಧ್ಯದಲ್ಲಿ ಕ್ರಾಸ್ ಆಗೋದು ಈ ಥರದ್ದೆಲ್ಲ ಆಗಬಾರ್ದು ಅನ್ನೋದಕ್ಕೋಸ್ಕರ 8x4 ಮಾಡೋಣ ಅಂತ ತೊಗೊಂಡ್ವಿ. ಫಸ್ಟು 8x2 ಮಾಡೋಣ ಅಂದ್ಕೊಂಡ್ವಿ, ತುಂಬ ಚಿಕ್ಕದಾಗತ್ತೆ. 8x4 ಇತ್ತು ಅಂತಂದರೆ ಒಂದು ಸೈಡ್ ಕ್ರೀಪರ್ಸ್ ಹಾಕ್ಬೋದು, ಇನ್ನೊಂದು ಸೈಡು ಈ ಹಸಿಮೆಣ್ಸಿನ್ಕಾಯಿ, ಟೊಮೆಟೋಸ್ ಈ ಥರದ್ದೆಲ್ಲ ಹಾಕ್ಬೋದು ಅಂತ ತೊಗೊಂಡ್ವಿ. ಇಲ್ಲೇ ತೊಗೊಂಡು ಇಲ್ಲೇ ಕಟ್ ಮಾಡಿ ಕೊಡ್ತಾರೆ. ಆದರೆ ಇವತ್ತೇನೋ ಮಷಿನ್ ವರ್ಕ್ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಅದಕ್ಕೆ ತುಂಬ ಟೈಮ್ ವೇಸ್ಟ್ ಆಗೋಯಿತು ಇಲ್ಲಿ ಇವತ್ತಂತೂ. ಸೊ ಇಲ್ಲಿ ಟ್ರೈ ಮಾಡಿದ್ವಿ ಇದ್ರಲ್ಲಿ ಆಗತ್ತಾ ಅಂತ ಅಂದ್ಬಿಟ್ಟು, ಬಟ್ ಲೈಟ್ ವುಡ್ ಆದರೆ ಓಕೆ, ಇದಾಗಲಿಲ್ಲ. ಸುಮ್ಮನೆ ಹಾಗೆ ಟ್ರಯಲ್ ಮಾಡಿದ್ದಷ್ಟೇ. ಅದಾದಮೇಲೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ, ಅವರು ಬರಲಿಲ್ಲ. ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಇಲ್ಲ ಆಗ್ತಿಲ್ಲ, ನಾನು ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದ್ರು. ಇಲ್ಲ ಅಂತ ಅಂದರೆ ನೀವೇ ತೊಗೊಂಡು ಹೋಗ್ಬಿಡಿ ಅಂತೆಲ್ಲ ಸಜೆಷನ್ ಕೊಡ್ತಾಯಿದ್ರು. ಸೊ ನಾವು ಅದಕ್ಕೆ ಏನು ಮಾಡಿಬಿಟ್ವಿ, ಹೊಸದೊಂದು ಪರ್ಚೇಸ್ ಮಾಡಿದ್ರೆ ಮುಂದಕ್ಕೆ ನಮಗೂ ಕೆಲ್ಸಕ್ಕೆ ಬರುತ್ತಲ್ವ, ಏನಾದರೂ ಒಂದು ಮಾಡ್ಬೋದು ಅಂತ ಅಂದ್ಕೊಂಡು ಹೊಸದೇ ತೊಗೊಂಡು ಮನೆ ಕಡೆಗೆ ಹೊರಟ್ವಿ. ನೆಕ್ಸ್ಟ್ ಕಾಸ್ಕೋಯಿಂದ ತಂದಿರೋದೆಲ್ಲ ಎತ್ತಿಡ್ತಾ ಇದ್ದೆ. ಇದಂತೂ ಸುಮಾರು ದಿನದಿಂದ ತೊಗೊಳ್ಬೇಕಂತ ಅಂದ್ಕೊಳ್ಳೋದು ಬೇಡ ಅಂತ ಇಟ್ಬಿಟ್ಟು ಬರ್ತಾಯಿದ್ದೆ, ಬಟ್ ಇರಲಿ ಅಂದ್ಕೊಂಡು ತೊಗೊಂಡು ಬಂದೆ. ನೆಕ್ಸ್ಟು ಇಲ್ಲಿ ಉದ್ದಿನ ವಡೆ ಮಾಡ್ತಾಯಿದ್ದೀನಿ ನಾನು. ತುಂಬಾ ಸಿಂಪಲಾಗಿ ಕ್ವಿಕ್ಕಾಗಿ ಆಗೋ ಥರ ಒಂದು ಉದ್ದಿನ ವಡೆ ಅಂತ ಹೇಳ್ಬೋದು. ಏನು ಕಷ್ಟ ಅಂತ ಅಂದರೆ ಇಲ್ಲಿ ಹೊರಗಡೆ ಓಡಾಡೋದ್ರ ಜೊತೆಗೆ ಮನೆಗೆ ಬಂದು ಅಡುಗೆ ಮಾಡಬೇಕು. ಬರೀ ನಾವು ಮಾತ್ರ ಇದ್ದಿದ್ರೆ ಏನೋ ಒಂದು ತಿನ್ಬಿಡ್ಬೋದಾಗಿತ್ತು. ಮಕ್ಕಳಿರೋದ್ರಿಂದ ಪರ್ಟಿಕ್ಯುಲರಾಗಿ ಮನೆಗೆ ಬಂದು ಮಾಡಲೇಬೇಕಾಗತ್ತೆ. ಬೆಳಗ್ಗೆ ನೆನೆಸಿದ್ದೆ, ಟಯರ್ಡ್ ಆಗಿತ್ತು, ಆದರೂ ಬೇಗ ಬೇಗ ಮಾಡಿಬಿಟ್ಟೆ. ಸೊ ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ಭಾನುವಾರ, ಆಗಲೇ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತಾ ಇದ್ದೀನಿ ಡೈಲಿ. ಇದು ಬ್ಯುಸಿ ಇದ್ದಿದ್ದ ಕಾರಣ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. You can let it go now. ಇವತ್ತು ವಾಲ್ ಮೌಂಟ್ ಮಾಡಿಸ್ತಾ ಇದ್ದೀವಿ. ಮನೆಗೆ ಬಂದಾಗಿಂದ ಅನ್ಕೊತಾ ಇದ್ವಿ. ಸೊ ಫೈನಲಿ ಒಂದೊಂದೇ ಚೇಂಜ್ ಮಾಡ್ತಾ ಇದ್ದೀವಿ. ಇವರ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿತ್ತು, ನಮ್ಗೆ ತುಂಬಾ ಇಷ್ಟ ಆಯಿತು. ಹಾಗೆ 300-400 ಎಲ್ಲ ಕೇಳ್ತಾಯಿದ್ರು ವಾಲ್ ಮೌಂಟ್ ಮಾಡೋದಕ್ಕೆ. ನಾವು ಈ ಟಿ ವಿ ಮತ್ತು ಮಿರರ್ ಫಿಕ್ಸ್ ಮಾಡೋದಕ್ಕೆ 125 ಮಾತಾಡಿದ್ವಿ. ಬೇರೆ ಕಡೆ ಎಲ್ಲ ಕಂಪೇರ್ ಮಾಡಿದ್ರೆ ಇದೇ ರೀಸನಬಲ್ ಅಂತ ಅನಿಸ್ತು. ಹಾಗೆ ಸ್ವಲ್ಪ ಕ್ರಾಸ್ ಇತ್ತು. ನಾವು ಇದು ಅಮೆಝಾನಿಂದ ಬುಕ್ ಮಾಡಿದ್ವಿ ಅನ್ಕೋತೀನಿ, ವಾಲ್ಮಾರ್ಟ್ ಅಮೆಝಾನ್ ಮಾಡ್ತಿದ್ದೆ. ಸೊ ಅದು ಕ್ರಾಸ್ ಬರ್ತಾ ಇದ್ದಿದ್ದರಿಂದ ಅವ್ರು ಹೇಳಿದ್ರು ಇಲ್ಲ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವರೇ ಹೋಗಿ ವಾಲ್ಮಾರ್ಟ್ಗೆ ಹೊಸ ತೊಗೊಂಡು ಬಂದು ಫಿಕ್ಸ್ ಮಾಡಿದ್ರು. ಫಸ್ಟ್ ನಾವು ತೊಗೊಂಡಿದ್ದು ಸ್ವಲ್ಪ ಕ್ರಾಸ್ ಆಗ್ತಾ ಇತ್ತು ಇಟ್ಟ ಮೇಲೆ, ಅದಕ್ಕೋಸ್ಕರ ಇನ್ನು ನಾವು ಕೇಳಿದ್ವಿ ತೊಗೊಂಡು ಬರೋದಕ್ಕೂ ಏನಾದರೂ ಚಾರ್ಜ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೇನಿಲ್ಲ, ಜಸ್ಟ್ ಅದೇನು ಪ್ರೈಸ್ ಇದೆ ಅದ್ರ ಪೇ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಸೊ ವಾಲ್ ಮೌಂಟ್ ಎಷ್ಟಾಗಿತ್ತು ಅದು ಪ್ಲಸ್ ಅದು ಎರಡೂ ಸೇರಿ ಪೇ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಮಿರರ್ ಕೂಡ ಚೆನ್ನಾಗಿ ಫಿಕ್ಸ್ ಮಾಡಿಕೊಟ್ರು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಸಿಂಕ್ಗೆ ನಾವು ಗಾರ್ಬೇಜ್ ಡಿಸ್ಪೋಸರ್ ಪ್ಯಾಕೆಟ್ನ ಹಾಕ್ತಾ ಇದ್ದೀವಿ. ಕ್ಲೀನ್ ಮಾಡಬೇಕು ಅವಾಗವಾಗ. ಸೊ ಮನೆಗೆ ಬಂದಾಗಿಂದ ನಾವು ಕ್ಲೀನ್ ಮಾಡಿರಲಿಲ್ಲ. ಸೊ ಒಂದು ಕಡೆ ಈ ಕೆಲಸ ನಡೀತಾ ಇದೆ, ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೆ. ಫಸ್ಟು
ಸ್ವಲ್ಪ ಬಿಸಿನೀರನ್ನ ಬಿಡಬೇಕು ಸೈಡಲ್ಲಿ. ಸ್ವಲ್ಪ ಈ ಅವ್ರ ಮೇಲೆಲ್ಲ ನೀಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಸಣ್ಣದಾಗಿ ಬಿಟ್ಟು ಆ ಪ್ಯಾಕೆಟ್ನ ಹಾಗೆ ಹಾಕಬೇಕು. ಇದು ಬಯೋಡಿಗ್ರೇಡಬಲ್ ಪ್ಯಾಕೆಟ್ಸು, ಸೊ ಅದನ್ನು ರಿಮೂವ್ ಮಾಡೋದೆಲ್ಲ ಏನೂ ಬೇಕಿಲ್ಲ. ಸೊ ಬ್ಲೈಂಡಾಗಿ ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದ್ರೆ ಆಯಿತು, ಸಿಂಕ್ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಬ್ಲೂ ಕಲರ್ ಫೋಮ್ ಬರಲಿಲ್ಲ ಅಂತ ಅಂದರೆ ಮತ್ತೆ ಸೇಮ್ ಪ್ರೊಸೀಜರ್ನ ಮತ್ತೆ ಒಂದು ಸಾರಿ ರಿಪೀಟ್ ಮಾಡಬೇಕಾಗತ್ತೆ. ಇಲ್ಲ ಫಸ್ಟ್ ಟೈಮೇ ನೀಟಾಗಿ ವರ್ಕ್ ಆಯಿತು, ಹಾಗಾಗಿ ಇನ್ನೊಂದು ಸರಿ ನೀಟಾಗಿ ಎಲ್ಲ ಕಡೆ ಬಿಸಿನೀರು ಬಿಟ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ನಾವು ಅಮೆಝಾನಿಂದ ಬುಕ್ ಮಾಡಿ ತರಿಸಿರೋ ಅಂಥದ್ದು. ಏನಕ್ಕೆ ನಾನು ಈ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಿರ್ತೀನಿ ಅಂತ ಅಂದರೆ ಯಾರೋ ಒಬ್ರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ. ಇನ್ನು ಯಾರಿಗಾದ್ರೂ ಇದು ಸ್ವಲ್ಪ ಬೋರಿಂಗ್ ಅಂತ ಏನಾದರೂ ಅನಿಸ್ತು ಅಂತ ಅಂದರೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ದಯವಿಟ್ಟು ಪರ್ಟಿಕ್ಯುಲರ್ ಪಾರ್ಟ್ನ ಸ್ಕಿಪ್ ಮಾಡಿ ನೋಡಿ. ಸ್ಟ್ಯಾಂಡ್ ತರಬೇಕು, ಕೆಳಗಡೆ ಒಂದು ಪುಟ್ಟದು ಹೈಟ್ ಇರೋದು ಬೇಡ, ಚಿಕ್ಕದಾಗಿರ್ಬೇಕು, ಆ ಥರ ತರೋಣ ಅಂತ. ಇದಪ್ಪ ಅಷ್ಟೇ. ಅವರು ಹೋಗಿ ಬರೋ ಗ್ಯಾಪಲ್ಲಿ ಸಿಂಕ್ ಕೂಡ ಕ್ಲೀನ್ ಆಯಿತು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಹೊಸ ತೊಗೊಂಡು ಬಂದರು. ಇದು ವಾಲ್ಮಾರ್ಟಿಂದ ತೊಗೊಂಡು ಬಂದಿರೋ ಅಂಥದ್ದು. ಅವರು ಹೇಳ್ತಾ ಇದ್ರು ಯಾವಾಗಲೂ ಇನ್ನು ಮುಂದೆ ಯಾವಾಗಾದರೂ ನೀವು ಫಿಕ್ಸ್ ಮಾಡಿಸ್ಬೇಕು ಅಂತ ಅಂದರೆ ಈ ರೀತಿ ನಮಗೆ ಹೇಳ್ಬಿಟ್ರೆ ನಮಗೆ ಕರೆಕ್ಟಾಗಿ ಸೆಟ್ ಆಗೋಂಥದ್ದು ತಂದು ಹಾಕ್ತೀವಿ ಅಂತ. ತುಂಬ ದೊಡ್ಡದು ಬೇರೆ ಅಲ್ವಾ ಟಿ ವಿ, ಹಾಗಾಗಿ. I'll make sure I'll be around there putting down a sign or something. Okay, I appreciate you. Yeah. Yes, sir. Thank you. ಬೇಗ ಹಾಕ್ಬಿಟ್ರು. ಎಲ್ಲ ಬೇರೆದು ಹೋಗಿ ತೊಗೊಂಡು ಬಂದರು. ಚೆನ್ನಾಗಿದೆಯಾ? ಇವಾಗ ಮಾಡ್ಬೋದು. ನೆನ್ನೆ ಎಲ್ಲ ಮಿರರ್ ಅಡ್ಡ ಇತ್ತಲ್ವಾ, ಅದಕ್ಕೆ ಬಿಟ್ಟಿರಲಿಲ್ಲ. ಮಾಡು, ಏನಿಲ್ಲ ಮಾಡು. ನೆನ್ನೆ ಅಂದರೆ ಮಿರರ್ ಇಟ್ಟಿದ್ವಲ್ಲಪ್ಪ. ಏನಾದರೂ ಇಡ್ಬೋದು. ನೀನೇನು ಇಡಬಾರ್ದು, ನಿಂದೇನು ಇಲ್ಲ ಥಿಂಗ್ಸ್ ಇಲ್ಲಿ. ಓಕೆನಾ? ಇಲ್ಲಿ ಈ ಟೇಬಲ್ ಮೇಲೆ ನಾನು ಏನು ಇಡಬೇಕು ಅದನ್ನು ಮಾತ್ರ ಎತ್ತಿಟ್ಕೊತೀನಿ. ನೀನು ಬಿಟ್ಟರೆ ಏನೇನೋ ತೊಗೊಂಬಂದು ಜೋಡಿಸ್ಬಿಡ್ತೀಯ. ಎಷ್ಟು ತಿಂಗಳಾಗಿತ್ತು ಇದು. ಬ್ಲ್ಯಾಕ್ ಫ್ರೈಡೆ ಟೈಮಲ್ಲಿ ಮಿರರ್ ತಂದುಬಿಟ್ಟು ಹಾಗೆ ಇಟ್ಟಿದ್ವಿ. ನಿಮ್ಗೆ ನೆನಪಿರ್ಬೋದು, ಅವಾಗ ವಿಡಿಯೋದಲ್ಲಿ ತೋರಿಸಿದ್ವಿ. ಸೊ ಇವಾಗ ಮೊನ್ನೆ ಕಾಟೆಲ್ಲ ತೊಗೊಂಡು ಬರಬೇಕಾದ್ರೆ ಈ ಕನ್ಸೋಲ್ ಟೇಬಲ್ ತೊಗೊಂಡು ಬಂದ್ವಿ. ಸ್ವಲ್ಪ ಡಾರ್ಕ್ ಕಲರೇ ಇರಲಿ, ಚೆನ್ನಾಗಿರುತ್ತೆ ಅಂತ. ಎಲ್ಲ ವುಡ್ ಕಲರೇ ಬೇಡ ಅಂದ್ಕೊಂಡು ಈ ಕಲರ್ ತೊಗೊಂಡು ಬಂದ್ವಿ. ಈ ಟೇಬಲ್ಗೆ $1,009 ಅಂದರೆ $1,000 ಅಂದರೆ ಎಷ್ಟಾಗುತ್ತೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ? ಇದು ಒಂದು ಟೇಬಲ್ಗೆ 84,000 ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ, ರುಪೀಸಲ್ಲಿ 999 ಅಂದರೆ $1,000 ಇದೆ ಬರೀ ಈ ಟೇಬಲ್ಗೆ. ಇನ್ನು ಈ ಮಿರರ್ಗೆ ಬಂದು $350 $400 ಕೊಟ್ಟಿದ್ದೀವಿ ನಾವು ಈ ಮಿರರ್ಗೆ. ಇದೊಂದು 25-30 ಸಾವಿರ ಆಗುತ್ತಾ ಹಂಗೆ ನೋಡೋದಾದರೆ. ಸೊ ಮರ್ತಿದ್ದೀನಿ, ಆ ವಿಡಿಯೋದಲ್ಲಿ ಹೇಳಿರ್ತೀನಿ, ಈಗ ಸ್ವಲ್ಪ ಮರ್ತ್ಬಿಟ್ಟಿದ್ದೀನಿ. ಟಿ ವಿನ ವಾಲ್ ಮೌಂಟ್ ಮಾಡಿದ್ಮೇಲೆ ಈ ಮಿರರ್ನ ಫಿಕ್ಸ್ ಮಾಡಿದಾದಮೇಲೆ ಆಕ್ಸೆಂಟ್ ಟೇಬಲ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದರ ಕಂಟಿನ್ಯೂಯೇಷನ್ ವ್ಲಾಗ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ವೆಯ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ ಒಂದು ಸರ್ಪ್ರೈಸಿಂಗ್ ವ್ಲಾಗ್ ಶೀಘ್ರದಲ್ಲಿ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ, ನೀವೆಲ್ಲರೂ ಇಷ್ಟಪಡ್ತೀರಾ ಖಂಡಿತ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.